ತಲೆಯನ್ನು ಬೋಳ್ಸ್ಕೊಳ್ಳೋದು ಎಲ್ರು ಬೋಳ್ಸ್ಕೊಳ್ತಾರೆ ಸರ್. ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳ್ತೀವಿ. ನಮಸ್ತೆ ಸರ್. ಸರ್ ನಾನು ಶಿಕ್ಷಕ, ಟೀಚರ್. ಥ್ಯಾಂಕ್ ಯು ಸರ್. ಖಂಡಿತ ನೋಡ್ತಾ ಇದ್ದೀನಿ ಸರ್. ಹೌದು ಸರ್, ನೋಡ್ತಾ ಇದ್ದೀನಿ ಸರ್. ಆಡ್ತಾ ಇರೋದಕ್ಕಿಂತ ಅವರು ಮಾತಾಡ್ತಕ್ಕಂಥವೇ ಆಗಿರಬಹುದು, ಅಲ್ಲಿ ನಡೀತಾ ಇರ್ತಕ್ಕಂಥ ರೀತಿ ನನಗಂತೂ ಅಷ್ಟೊಂದು ಸಭ್ಯತೆ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಅವರು ಎಲ್ರಿಗೂ ಚಾನ್ಸ್ ಕೊಡ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಅಂತ ಕರೀತಾರೆ. ಆದ್ರೆ ಅವ್ರು ತಗೊಂಡಿರೋದು ಟಿಕ್ ಟಾಕ್ ಮಾಡಿರೋರ್ನ ಅಥವಾ ರೀಲ್ಸ್ ಅಲ್ಲಿ ಫೇಮಸ್ ಆಗಿರೋರ್ನ ತಗೊಂಡಿದ್ದಾರೆ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಹೌದು. ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಎಲ್ಲಾರು ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿರೋರನ್ನೇ ತಗೊಂಡಿರೋದು. ಅದು ಜನಸಾಮಾನ್ಯರಿಗೆ ಮಣ್ಣೆರಚೋ ಒಂದು ಕೆಲಸ ನಡೀತಿದೆ ವಿನಃ ಅದು ಜನಸಾಮಾನ್ಯರಿಗೆ ಅವಕಾಶ ಅಲ್ಲಂತೂ ಸಿಕ್ಕಿಲ್ಲ. ಸಾಮಾನ್ಯ ಜನ ಅಂದ್ರೆ ನಮ್ ತರ ಸರ್. ಆಸ್ ಎ ಟೀಚರ್, ಒಬ್ಬ ಟೀಚರಿಗೆ ಕೊಡ್ರಿ ಅಂದ್ರೆ ಅವ್ರು ಫೇಮಸ್ ಆಗಿರೋದಿಲ್ಲ ಅಂತನೂ ನೀವು ತರ್ರಿ. ಹೌದು ಸರ್. ಓಕೆ, ಒಬ್ಬ ಅಡಿಗೆ ಭಟ್ಟ ಆಗಿರಬಹುದು, ಒಬ್ಬ ಬೇಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರಬಹುದು. ಆ ರೀತಿ ವ್ಯಕ್ತಿಗಳನ್ನ ನೀವು ತರಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ನಾವು ಎಲ್ರಿಗೂ ಚಾನ್ಸ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಯಾವ ಚಾನ್ಸ್ ನೀವು ಕೊಟ್ಟಿದ್ದೀರಾ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಎಲ್ರಿಗೂ ಚಾನ್ಸ್ ಕೊಟ್ಟಿದೆ, ಅದು ಸುಳ್ಳು ಸರ್. ಅದು ಸುಳ್ಳು. ಅಂತ ಸುಳ್ಳು ಕಟ್ಟಸತ್ಯನ ನಾವು ಒಪ್ಕೋಬೇಕಾಗಿದೆ. ಈಗ ಈ ರೀತಿಯಾಗಿ ನಡೀತಾ ಇದೆ ಸರ್. ಆಟದಕ್ಕಿಂತ ನನಗೆ ಬೇಸರನೇ ತುಂಬಾ ಜಾಸ್ತಿ ವ್ಯಕ್ತಪಡಿಸ್ಬೇಕಾಗ್ತದೆ. ಬೇಸರ ಯಾಕೆ ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಮಾಡಿದ್ರು. ಪ್ರೀವಿಯಸ್ ಎಲ್ಲ ಬಿಗ್ ಬಾಸ್ ನೋಡಿದ್ರಿ. ಆ ಪ್ರೀವಿಯಸ್ ಬಿಗ್ ಬಾಸ್ ಅಲ್ಲೂ ಜನಸಾಮಾನ್ಯರಿಗೆ ಅವ್ರೇನೋ ಜಾಸ್ತಿ ಅವಕಾಶ ಕೊಡ್ಲಿಲ್ಲ. ಈ ಸರಿನೂ ಅವ್ರ ಏನ್ ಮಾಡಿದ್ರು, ಅಗ್ನಿ ಪರೀಕ್ಷೆ ಅಂತ ಹೇಳಿ ಮಾಡಿದ್ರು. ಅಗ್ನಿ ಪರೀಕ್ಷೆ ಮೂಲಕ ಅವ್ರು ಕೊಟ್ಟಂತ ಟಾಸ್ಕ್ ಗಳನ್ನ, ಅವ್ರು ಮಾತಾಡ್ತಕ್ಕಂಥ ರೀತಿ ವೇಗಳನ್ನ ನೋಡ್ತಾ ಹೋದ್ರೆ ಅದು ನಮಗೆ ಎಲ್ಲೋ ಒಂಥರ ಇರಿಟೇಟ್ ಆಗುವಂತಹ ಕೆಲಸ. ಅದು ನೋಡಿ ಸರ್, ಅದು ಮನುಷ್ಯನ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ನಿಜ. ಹಾಗಂತ ಹೇಳಿ ಅದೆಲ್ಲ ದುಂದು ವೆಚ್ಚ ಅಂತ ನನ್ಗನ್ನಿಸ್ತಾ ಇದೆ ಸರ್. ದುಂದು ವೆಚ್ಚನೇ ತಾನೆ ಸರ್. ಒಂದೊಂದು ರೂಪಾಯಿಗೂ ನಾವು ಎಷ್ಟು ಕಷ್ಟ ಪಡ್ಬೇಕಾಗಿದೆ ಅಲ್ವಾ ಸರ್? ಈಗ ₹1 ನಾವು ಅಲ್ಲಿಂದ ಲಗ್ಗೇರಿಯಿಂದ ಇಲ್ಲಿಗೆ ನಡ್ಕೊಂಡ್ ಬರ್ಬೇಕು, ಆಟಕ್ ಬರ್ಬೇಕು ಅಂತ ಹೇಳಿದ್ರೆ 60 ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಡ್ ಬರ್ತೀವಿ ಅಂದ್ರೆ ಆ ₹60 ಬೆಲೆ ಇದೆ. ಹೌದು ಸರ್. ಒಂದೊಂದು ರೂಪಾಯಿಗೂ ಲೆಕ್ಕಾಚಾರ ಮಾಡ್ಬಿಟ್ಟೆ ಅಲ್ವಾ ಸರ್ ಜೀವನ ನಡೆಸ್ತಾ ಇರೋದು. ಒಂದೊಂದು ರೂಪಾಯಿ ದುಡಿಯೋದು ತುಂಬಾ ಕಷ್ಟ ಇದೆ ಸರ್. ಯಾರು ಹಾಗೆ ಕೊಡಲ್ಲ ಅಲ್ವಾ? ಮತ್ತೆ ಅದು ಓಕೆ, ಈ ತಲೆ ಎಲ್ಲ ಬೋಳಿಸ್ಕೊಳ್ಳೋದು, ಗಡ್ಡ ಎಲ್ಲ ಇದೆಲ್ಲ ಅತಿರೇಕ ಅಂತ ಹೇಳಿ ಕರೀತಾರೆ ಇದನ್ನ. ಇದು ಏನಕ್ಕೆ ಅಂತ ಹೇಳಿದ್ರೆ ಅವ್ನ್ ಮಾಡ್ತಾನೋ ಇಲ್ಲೋ ಅಂತ ಹೇಳಿ ಆ ತಲೆಯನ್ನು ಬೋಳಿಸ್ಕೊಳ್ಳೋದು ಎಲ್ರು ಬೋಳಿಸ್ಕೊಳ್ತಾರೆ ಸರ್. ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ ಅಲ್ವಾ ಸರ್? ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ, ತಲೆ ಬೋಳಿಸ್ಕೊಳ್ಳೋದು ಬೇಡ, ಕಿಡ್ನಿ ಕಿತ್ಕೊಟ್ಬಿಡಿ ಅಂತ ಕೇಳಿ. ಏನ್ ಸರ್ ಇದು? ನಡೀತಕ್ಕಂಥ ವೇನೇ ಸರಿ ಇಲ್ಲ. ನನಗನ್ಸಿದ ಮಟ್ಟಿಗೆ ವೇ ಸರಿ ಇಲ್ಲ ಸರ್. ಇಲ್ಲ ಸರ್, ಮಾಡ್ಬೇಕು. ಯಾವ ರೀತಿಯಾಗಿ ಮಾಡ್ಬೇಕು ಅದಕ್ಕೊಂದ್ ಕಾನ್ಸೆಪ್ಟ್ ಇರ್ಬೇಕು. ಜನ ಮೆಚ್ಚಂಗಿರ್ಬೇಕು ಸರ್. ನೋಡಿದ್ರು ಬಿಗ್ ಬಾಸ್ ನೋಡಿದ್ರು ತುಂಬಾ ಚೆನ್ನಾಗಿತ್ತಪ್ಪ ಈ ಸರಿ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಇರ್ಬೇಕು. ಆಟವಾಗಿ ಆಟ ಆಡ್ಬೇಕು. ಇದು ನಿಮ್ಗೆ ಮಾತ್ರ ಬೇಸರ ಆಗ್ತಿದೆ ಅಥವಾ? ಇಲ್ಲ ಸರ್, ನನಗೊಬ್ಬನ್ಗೆ ಅಲ್ಲ, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಮೇತ ಇದೇ ಮಾತಾಡೋದು. ಬಿಗ್ ಬಾಸ್ ಈ ಸರಿ ಸರಿಯಿಲ್ಲ ಅನ್ನೋ ರೀತಿಯಲ್ಲಿ ಅವರು ತಮ್ಮ ವೈಯಕ್ತಿಕವಾಗಿ ನಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಸಾಮಾನ್ಯ ಜನರಿಗೆ ಅಗ್ನಿ ಪರೀಕ್ಷೆ. ನಿಜ ಸರ್. ಹೌದು. ನಿಜವಾಗ್ಲು ಸರ್, ಖಂಡಿತ. ಅಂದ್ರೆ ಈಗ ನೀವು ಅಕಸ್ಮಾತ್ ನಿಮ್ಗೂ ಕೊಡ್ತೇವೆ ಅವಕಾಶ ಬಂದ್ರೆ ಹೋಗ್ತೀರಾ ಸರ್? ಇಲ್ಲ ಸರ್, ಖಂಡಿತವಾಗ್ಲೂ ಬೇಡ ನನಗೆ. ಎಲ್ಲರೂ ಕೇಳ್ತಾರೆ, ನೀವೇ? ಇಲ್ಲ ಸರ್, ಖಂಡಿತವಾಗ್ಲೂ ಬೇಡ. ನನಗೇನಾದ್ರೂ ಆತರ ಅವಕಾಶ ಕೊಟ್ರೆ ಬೇಡ ಸರ್. ಬೇಡ. ಏನ್ ಕಾರಣಕ್ಕೆ ಬೇಡ ಅಂತ? ಇಲ್ಲ ಸರ್, ಬೇಡ. ನನಗೆ ಆತರ ವ್ಯಕ್ತಿತ್ವ ಜೊತೆ ಆಟ ಆಡ್ಲಿ, ದೆನ್ ಆ ರೀತಿಯಾಗಿ ಅಗ್ನಿ ಪರೀಕ್ಷೆ ಅಂತೆ, ತಲೆ ಬೋಳ್ಸ್ಕೊಳ್ಳೋದಂತೆ, ತನ್ನನ್ನ ತಾನು ಮಾಡ್ಕೊಳ್ಳೋ ಅಂತಹ ಒಂದು ಲೆವೆಲ್ಗೆ ಹೋಗ್ಬಾರ್ದು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನನಗೆ ಇಷ್ಟ ಇಲ್ಲ. ತಿನ್ನೋದೆಲ್ಲ ಐಟಮ್ಸ್ ಎಲ್ಲ ಕುಕ್ ಮಾಡಿದ್ರು, ವಾಂತಿ ಬರೋವರೆಗೂ. ನೋಡಿ ಸರ್, ಅದು ಒಂಥರ ಕೆಟ್ಟದಾಗಿ. ಅದು ಚೆನ್ನಾಗಿಲ್ಲ. ಇಲ್ಲ ಸರ್, ಇಲ್ಲ. ಅದು ಇನ್ನು ಸುಮಾರು ಗೇಮ್ಗಳಲ್ಲಿ ನೋಡ್ತಾ ಇರ್ತೀವಿ. ಸುಮಾರು ಗೇಮ್ಗಳನ್ನ ನೋಡಿದೆ. ಅವ್ರು ಕೊಟ್ಟಂತ ಟಾಸ್ಕ್ಗಳು ನನಗಂತೂ ಇಷ್ಟ ಆಗ್ಲಿಲ್ಲ. ಕೊಡ್ಲಿ ಟಾಸ್ಕ್ ಅನ್ನ, ಆದ್ರೆ ಕೊಡ್ತಕ್ಕಂಥ ಟಾಸ್ಕ್ ಒಂದು ಮಿತಿ ಇರಬೇಕು ಸರ್. ಮಿತಿಯನ್ನ ಅದು ಆ ರೇಖೆಯನ್ನ ದಾಟ್ತು ಅಂತ ಹೇಳಿದ್ರೆ
ಅದು ಸರಿ ಅನ್ಸಲ್ಲ. ಅವ್ರ ಪ್ರಕಾರ ಮಿತಿ ಮೀರ್ಬಾರ್ದು ಅಂತ ನೀವ್ ಹೇಳ್ತೀರಾ. ಹೌದು. ಆ ಮಿತಿ ಮೀರಿದಾಗಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿಜವಾದದ್ದು ಹೊರಗಡೆ ಬರೋದು ಅಂತ ಅವ್ರು ಅಲ್ಲ ಸರ್, ಅದು ಒಂದೇನ ವೇ ಇರೋದು? ವೇ ಒಂದೇ, ಆ ಒಂದೇನ ವೇ ಇರೋದು? ತುಂಬಾ ವೇ ಇದೆ ಅಲ್ವಾ? ತುಂಬಾ ವೇ ಇದಾವೆ, ಬೇರೆ ಬೇರೆ ರೀತಿಯಲ್ಲಿ ಕೊಡ್ಲಿ. ಬೇರೆ ಅಂದ್ರೆ ಈಗ ನೀವಂದ್ರೆ ಗ್ರಾಮೀಣ ಶೈಲಿ ಟೈಪ್ ಬೇಕು ಅಂತೀರಾ? ಹೌದು ಸರ್, ಗ್ರಾಮೀಣ ಶೈಲಿ ಟೈಪ್ ಆಗ್ಬೇಕು. ಗ್ರಾಮೀಣ ಶೈಲಿ ಹೊಲ ಉಳಿಸೋಣ, ಹೊಲ ಉಳಿಸಿ ನಾಟಿ ಹಚ್ಚೋಣ, ನೇಗ್ಲನ್ನ. ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಕಣ್ಮರೆ ಆಗ್ತಾ ಇದೆಯೋ ಅಂತವ್ರು ಕೊಟ್ಟಾಗ ಇನ್ನೂ ಜೀವಂತ ಉಳ್ಕೊಂಡಂಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ಹಳ್ಳಿಗ ಸೊಗಡಲ್ಲಿ ಏನ್ ಮಾಡ್ತಾರೆ ಆ ತರದ. ಹೌದು ಸರ್, ಹೊಲ ಉಳಿಸೋದಾಗಿರ್ಬೋದು, ನೇಗ್ಲನ್ನ ಅವ್ರಿಗೂ ಉಳುಮೆ ಮಾಡ್ಲಿಕ್ಕೆ ಕೊಡೋಣ, ಬೀಜ ಬಿತ್ಲಿಕ್ಕೆ ಕೊಡೋಣ. ಉಳುಮೆನೇ ನೋಡಿರೋಲ್ಲ, ನೇಗ್ಲನ್ನ ನೋಡಿರೋಲ್ಲ, ಅವ್ರನ್ನೆಲ್ಲ ತಗೊಂಡೋಗಿ. ಹೌದು ಸರ್, ಖಂಡಿತ ಸರ್, ಖಂಡಿತ. ಏನು ಇಲ್ಲ ಸರ್, ಯಾ ಹಂಕುನು ಇಲ್ಲ, ಯಾ ಡುಮ್ಕುನು ಇಲ್ಲ ನೋಡಿ ಸರ್. ಸರ್ ಅವ್ರು ನೋಡಿ ಸರ್, ನೀವು ಅವರ ವೇಷ ಭೂಷಣಗಳು, ಅವ್ರ ವ್ಯಕ್ತಿತ್ವ ಮತ್ತೆ ವೇಷಭೂಷಣಗಳನ್ನ ನೋಡಿ ನೀವು ಒಂಚೂರು. ಯಾವ ಹಂಕುನು ಯಾವ ಡುಮ್ಕುನ, ಖಂಡಿತವಾಗ್ಲೂ ನನಗಂತೂ ಒಂಥರ ಫನ್ ಆಗ್ಬಿಟ್ಟಿದೆ ಅದು. ಬೇಜಾರಾಗ್ತಿದೆ ಆದ್ರೆ ಕೆಲವ್ರಿಗೆ ಹಿಂದಗಡೆ ನಿಂತಿರೋರಿಗೆ ನಗ್ತಿದಾರೆ, ಅಮುಕು ಡುಮುಕು ಅಂತ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಈಗ ಗಂಗಕ್ಕ ಅವರು ಒಂದ್ ರೀತಿ ಅವ್ರ ತನವನ್ನೆಲ್ಲ ಬಿಟ್ಟು ಮಾಡ್ತಿದ್ರು. ಹೌದೌದೌದು, ಗಂಗಾವ ರಿಜೆಕ್ಟ್ ಆಗೋದ್ರು. ಹೌದು. ಗಂಗಾ ಅವರು ತುಂಬಾ ಪ್ರಯತ್ನ ಪಟ್ರು, ಇರ್ಬೇಕು ಅನಿಸ್ತು, ನನಗೇನೋ ಇರ್ಬೇಕು ಅನಿಸ್ತು ಗಂಗಾ ಅವರು. ಯಾಕೆಂದ್ರೆ ಅವ್ರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರ ಬ್ಯಾಕ್ ಗ್ರೌಂಡ್ ನೋಡ್ಕೊ ಬಂದ್ರೆ ನಾವು ಅವ್ರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು. ಯಾಕಂತಂದ್ರೆ ಇಲ್ಲಿ ಎಲ್ರಿಗೂ ಚಾನ್ಸ್ ಸಿಗ್ಬೇಕಲ್ವಾ ಸರ್? ಅವ್ರು ಕೇರ್ ಮಾಡಿದ್ರೆ ಅದು ಪರೀಕ್ಷೆನೇ ಬಿಟ್ಬಿಡ. ಹೌದು, ಕರೆಕ್ಟ್ ಸರ್, ಹೌದು. ಇಲ್ಲಿ ಯಾರಿಗೆ ಯಾವ ತರ ಅವಕಾಶ ಕೊಡ್ತಾರೆ ಅನ್ನೋದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಒಬ್ಬೊಬ್ರಿಗೂ ಒಂದೊಂದರ ವಿಚಿತ್ರ ಟಾಸ್ಕ್ ಕೊಡ್ತಾ ಇದಾರೆ. ನನಗೂ ಒಂಥರ ಬೇಸರನೇ. ಎಲ್ರಿಗೂ ಒಂದೇ ತರ ಟಾಸ್ಕ್ ಏನಿಲ್ಲ, ಇಲ್ಲಿ ವಿಚಿತ್ರ ಟಾಸ್ಕ್ ಗಳಿದಾವೆ. ಕೆಲವು ತುಂಬಾ ಜನ ಎಂಜಾಯ್ ಮಾಡ್ತಾರೆ, ನೀವು ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಕೆಲವ್ರನ್ನ ಇಬ್ರು ಡ್ರಮ್ ಒಳಗಡೆ ಐಸ್ ನೀರ್ ಒಳಗಡೆ ಕೂರ್ಸಿದ್ರಿ 22 ಅದು ಏನೇನು ಅನಿಸ್ತಿಲ್ಲ ನಿಮ್ಗೆ? ಇಲ್ಲ ಸರ್, ಇಲ್ಲ. ಐಸ್ ನೀರ್ ನೋಡ್ಲಿ ನೀವು? ನೋಡ್ದೆ. ಜಡ್ಜ್ಗಳು ಇವ್ರು ಇರೋದು ಸರಿ ಇದೆಯಾ? ಬಂದಿರೋ ಬೇರೆ ಬರ್ಬೇಕಾಗಿತ್ತು ಸರ್, ಜಡ್ಜ್ ಬೇರೆ ಬರ್ಬೇಕಾಗಿತ್ತು. ಜಡ್ಜಸ್ ಯಾಕೆ ಅಂದ್ರೆ ಅವರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಓಕೆನಾ? ಅವ್ರ ಕಂಟೆಸ್ಟೆಂಟ್ಸ್ ಅನ್ನೇ ಅವ್ರನ್ನ ಕೂರ್ಸಿದಾಗ ಅವರು ತಾವು ಹೋದಾಗ ಅವ್ರಿಗೆ ಏನಾಗಿರುತ್ತೆ ಅನ್ನೋದನ್ನ ಮರ್ತು ಬಿಟ್ಟು ಈಗ ಬಂದಿರೋರ್ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಅಲ್ಲ ಸರ್, ಬಿಗ್ ಬಾಸ್ಗೆ ಅದ್ರ ಬಗ್ಗೆ ಆಟ ಅದರದ ಆಯಾಮಗಳು ಗೊತ್ತಿರೋನು ಜಡ್ಜ್ ಆಗ್ತಾ ಹೋಗ್ಬೇಕು. ಹೌದು, ನಾನು ಹೇಳ್ತಾ ಇರೋದು ನಿಮ್ ಪ್ರಕಾರ ಬೇರೆ ಎಂತವ್ರು ತಗೋಬೇಕಾಗಿತ್ತು? ಬಿಗ್ ಬಾಸ್ಗೆ ಅದಕ್ಕೆ ರೂಲ್ಸ್ ಅಂಡ್ ಇದನ್ನ ಹಾಕ್ಬಿಟ್ಟು ಅದಕ್ಕೂ ಒಬ್ಬ ವ್ಯಕ್ತಿಗಳನ್ನ ಅವರೇ ಆರಿಸ್ಕೋಬಹುದಾಗಿತ್ತು, ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಾಗಿತ್ತು. ಈಗ ಗಿಲ್ಲಿನ ಇದು ಜಡ್ಜ್ ಕರಿಬೇಕಿತ್ತು ಅಂತ ಕೆಲವರು ಹೇಳ್ತಾರೆ. ಹೌದು, ಕರಿಬೋದಾಗಿತ್ತಲ್ಲ ಅವನ್ನ.